ಇನ್ನು ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ದೆಹಲಿಯಿಂದ 6:10 ಫ್ಲೈಟ್ನಲ್ಲಿ ಏರಿ ಈಗ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದ್ದಾರೆ. ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗ್ತಾ ಇದ್ದಾರೆ. ಇಲ್ಲಿಂದ ನೇರವಾಗಿ ಅವರ ಸದಾಶಿವನಗರದ ನಿವಾಸಕ್ಕೆ ತೆರಳುತ್ತಾ ಇದ್ದಾರೆ. ಲ್ಯಾಂಡ್ ಆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬರ್ತಾರೆ. ಅಲ್ಲಿಂದ ಸೀದಾ ಅವರು ಹೋಗುವಂಥದ್ದು ಅವರ ಸದಾಶಿವನಗರದ ನಿವಾಸಕ್ಕೆ. ನಾಳೆ ಬೆಳಗ್ಗೆನೆ ವಿಶೇಷ ಹೋಮ ಹವನ ಅವರ ಮನೆಯಲ್ಲಿ ಆಯೋಜನೆ ಆಗಿದೆ. ಅದರ ಜೊತೆಗೆ ಈಗ ಸದ್ಯಕ್ಕೆ ನಡೀತಾ ಇರುವಂಥ ಹೈ ವೋಲ್ಟೇಜ್ ಪೊಲಿಟಿಕಲ್ ಡೆವಲಪ್ಮೆಂಟ್ಗಳೇನಿದ್ದಾವೆ ಅದರ ಇಂಚಿಂಚು ಮಾಹಿತಿಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಪಡ್ಕೊಂಡಿದ್ದಾರೆ. ದೆಹಲಿಯಲ್ಲಿ ಕೊನೆಯ ಸುತ್ತಿನ ಮಾತುಕತೆಯನ್ನು ನಡೆಸಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕಾಂಗ್ರೆಸ್ನ ವರಿಷ್ಠರೊಟ್ಟಿಗೆ ಕೊನೆಯ ಸುತ್ತಿನ ಮಾತುಕತೆಯನ್ನು ನಡೆಸಿ ಚರ್ಚೆಯನ್ನು ಮಾಡಿ ಎಲ್ಲವನ್ನೂ ಕೂಡ ಫೈನಲೈಸ್ ಮಾಡಿಕೊಂಡ ನಂತರ ಅವರು ದೆಹಲಿಯಿಂದ ಫ್ಲೈಟ್ ಹತ್ತಿದ್ರು. ಈಗ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸೊ ಯಾವ ರೀತಿಯಾಗಿ ಸಿಎಂ ಅವರ ಕಾವೇರಿ ನಿವಾಸ ಒಂದು ಪೊಲಿಟಿಕಲ್ ಪವರ್ ಸೆಂಟರ್ ಆಗಿ ಕೆಲಸ ಮಾಡ್ತಾ ಇತ್ತು, ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಆಗಮಿಸಿರೋದ್ರಿಂದ ಅವರ ನಿವಾಸ ಇನ್ನೊಂದು ಪೊಲಿಟಿಕಲ್ ಸೆಂಟರ್ ಆಗಿ ಅದು ಬದಲಾಗುತ್ತೆ. ಈಗಾಗಲೇ ಬೆಂಗಳೂರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಲ್ಯಾಂಡ್ ಆಗಿದ್ದಾರೆ, ಬಂದಿಳಿದಿದ್ದಾರೆ. ಏರ್ಪೋರ್ಟ್ನಿಂದ ಹೊರಗಡೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೊರಬರ್ತಾರೆ. ಆದರೆ ಈ ಸಂದರ್ಭದಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡ್ತಾರಾ, ಅಲ್ಲಿರುವಂತಹ ಪ್ರತಿನಿಧಿಗಳೊಟ್ಟಿಗೆ ಅವರು ಮಾತುಕತೆ ನಡೆಸ್ತಾರಾ, ಬಹುಶಃ ಅದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಹೈಕಮಾಂಡ್ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿರೋದ್ರಿಂದ, ಎರಡೂ ಬಣದ ನಾಯಕರಿಗೆ ಸ್ಪೆಸಿಫಿಕ್ ಆಗಿ ಹೇಳಿರೋದ್ರಿಂದ ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ಚರ್ಚೆ ಮಾಡಬೇಡಿ. ದೆಹಲಿಯಲ್ಲಿ ಆಗ್ತಿರುವಂಥ ಮೀಟಿಂಗ್ಗಳೇನಿದ್ದಾವೆ, ಸರಣಿ ಸಭೆಗಳೇನಾಯಿತು ನಿನ್ನೆ, ಆ ಸಭೆಯಲ್ಲಿ ಕಟ್ಟುನಿಟ್ಟಿನ ಸೂಚನೆಯನ್ನು ಇಬ್ಬರು ನಾಯಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ಇಲ್ಲಿ ಏನೇನು ಚರ್ಚೆ ಆಗ್ತಾ ಇದೆಯೋ ಅದನ್ನು ಹೇಳಿಕೆ ರೂಪದಲ್ಲೋ ಅಥವಾ ಚರ್ಚಾ ರೂಪದಲ್ಲೋ ನೀವು ಈ ರೀತಿಯಾಗಿ ಚರ್ಚೆ ಮಾಡಬಾರ್ದು ಬಹಿರಂಗವಾಗಿ ಅನ್ನುವಂಥ ಕಟ್ಟುನಿಟ್ಟಿನ ಸೂಚನೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರೋದ್ರಿಂದ ಎರಡೂ ಬಣದ ನಾಯಕರು ಮೌನಕ್ಕೆ ಜಾರಿದ್ದಾರೆ. ಆದರೆ ಮಾಧ್ಯಮಗಳಿಂದ ದೂರ ಉಳಿದಿದ್ದಾರೆ, ಪ್ರತಿಕ್ರಿಯೆ ನೀಡೋದಕ್ಕೆ ನಿರಾಕರಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಲ್ಯಾಂಡ್ ಆಗಿದ್ದಾರೆ. ಅವರನ್ನು ಬರಮಾಡಿಕೊಳ್ಳಲಿಕ್ಕೆ ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಹೊಸ ಬೆನ್ಸ್ ಕಾರ್ ಸಿದ್ಧವಾಗಿದೆ ಅವರನ್ನು ಕರ್ಕೊಂಡು ಹೋಗಲಿಕ್ಕೆ. ಆ ಒಂದು ವಿಜುವಲ್ಸ್ ಕೂಡ ಗಮನಿಸ್ತಾ ಇದ್ದೀರಿ. ಆ ಬೆನ್ಸ್ ಕಾರ್ನ ಒಂದು ದೃಶ್ಯಾವಳಿಗಳನ್ನು. ಇದೇ ಕಾರ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಏರ್ಪೋರ್ಟ್ನಿಂದ ಸೀದಾ ಅವರ ಮನೆಗೆ ತೆರಳುತ್ತಾರೆ. ಸದಾಶಿವನಗರದ ಅವರ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳುತ್ತಾರೆ. ಇನ್ನು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಫ್ಯಾನ್ಸ್ ತಂಡೋಪತಂಡವಾಗಿ ಜಮಾವಣೆಗೊಳ್ತಾ ಇದ್ದಾರೆ. ಅವ್ರನ್ನ ನೋಡೋಕೆ, ಅವರನ್ನ ಸ್ವಾಗತ ಕೋರಿ ಬರಮಾಡಿಕೊಳ್ಳೋಕೆ ತಂಡೋಪತಂಡವಾಗಿ ಅವರ ಅಭಿಮಾನಿಗಳು ಹಾಗೂ ಆಪ್ತರು ಜಮಾಯಿಸಿದ್ದಾರೆ. ಏರ್ಪೋರ್ಟ್ನಿಂದ ಹೊರಗಡೆ ಬರ್ತಾ ಇದ್ದಂತೆ ಅವರನ್ನ ರಿಸೀವ್ ಮಾಡಿಕೊಳ್ತಾರೆ. ನಂತರ ಹೊಸ ಮರ್ಸಿಡೀಸ್ ಬೆನ್ಸ್ ಕಾರ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಸದಾಶಿವನಗರದ ನಿವಾಸಕ್ಕೆ ತೆರಳುತ್ತಾರೆ. ಸೊ ಎರಡೂ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ತಂಡೋಪತಂಡವಾಗಿ ಆಗಮಿಸಿರುವಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು, ಮತ್ತೊಂದು ಕಡೆಯಲ್ಲಿ ಅವರನ್ನು ಕರ್ಕೊಂಡು ಹೋಗೋದಕ್ಕೆ ಸಿದ್ಧವಾಗಿ ನಿಂತಿರುವಂಥ ಅವರ ಹೊಸ ಬೆನ್ಸ್ ಕಾರ್. ಈಗ ಲ್ಯಾಂಡ್ ಆಗಿದ್ದಾರೆ. ಏರ್ಪೋರ್ಟ್ನ ಒಳಭಾಗದಿಂದ ಹೊರಗಡೆ ಬರೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಏರ್ಪೋರ್ಟ್ನಿಂದ ಹೊರಗಡೆ ಬರ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅಲ್ಲಿಂದ ಸೀದಾ ಅವರ ನಿವಾಸಕ್ಕೆ ಹೋಗ್ತಾರೆ.
ದೆಹಲಿಯಲ್ಲಿ ಯಾವ ರೀತಿಯಾದಂಥ ಪ್ರಬಲ ರಾಜಕೀಯ ದಾಳಗಳನ್ನು ಉರುಳಿಸಬೇಕಿತ್ತೋ ಅದೆಲ್ಲವನ್ನು ಕೂಡ ಮಾಡಿ ಮುಗಿಸಿ ಒಂದು ಹದಕ್ಕೆ ತಂದು ನಂತರ ಎಲ್ಲವೂ ತಮ್ಮ ಪರವಾಗಿ ಪೂರಕವಾದಂಥ ವಾತಾವರಣ ಈಗ ಅಲ್ಲಿದೆ. ಯಾವುದೇ ಥರದ ಗೊಂದಲ ಇಲ್ಲ, ಲಾಸ್ಟ್ ಮಿನಿಟ್ ಚೇಂಜಸ್ ಯಾವುದು ಕೂಡ ಇಲ್ಲ ಅನ್ನೋದನ್ನು ಖಾತ್ರಿಪಡಿಸ್ಕೊಂಡು ಈಗ DCM DK ಶಿವಕುಮಾರ್ ಸಂಜೆ ವೇಳೆಗೆ ಸುಮಾರು 6:10 ಸಮಯದಲ್ಲಿ ದೆಹಲಿಯಿಂದ ಫ್ಲೈಟ್ ಹತ್ತಿದ್ರು ಆ್ಯಂಡ್ ಈಗ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿದ್ದಾರೆ. ಆ್ಯಕ್ಚುಲಿ ಅವರ ಟೂರ್ ಪ್ರೋಗ್ರಾಮ್ನ ಪ್ರಕಾರ ನಾಳೆ ಬೆಳಗಿನ ಜಾವ ಫ್ಲೈಟ್ ಇತ್ತು. ಆದರೆ ಶೆಡ್ಯೂಲ್ ಆಗಿರುವಂಥ ಫ್ಲೈಟ್ಗಿಂತ ಮುಂಚಿತವಾಗಿಯೇ ಇವತ್ತು ಸಂಜೆನೇ ಅವರು ದೆಹಲಿಯಿಂದ ಫ್ಲೈಟ್ ಏರಿ ಬೆಂಗಳೂರು ಕಡೆ ಮುಖ ಮಾಡಿದರು. 6:10ಕ್ಕೆ ದೆಹಲಿಯಿಂದ ಫ್ಲೈಟ್ ಇತ್ತು ಆ್ಯಂಡ್ ಆ ಒಂದು ಫ್ಲೈಟ್ ಈಗ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದೆ. ಏರ್ಪೋರ್ಟ್ನ ಒಳಭಾಗದಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಭಾಗಕ್ಕೆ DCM DK ಶಿವಕುಮಾರ್ ಆಗಮಿಸ್ತಾರೆ. ಒಂದು ಕಡೆ CM ಸಿದ್ದರಾಮಯ್ಯನವರ ಕಾವೇರಿ ನಿವಾಸ ಯಾವ ರೀತಿಯಾಗಿ ಪೊಲಿಟಿಕಲ್ ಪವರ್ ಸೆಂಟರ್ ಆಗಿ ಬದಲಾಗಿದೆಯೋ ಅದೇ ಥರ ಈಗ DCM DK ಶಿವಕುಮಾರ್ ಕೂಡ ರಾಜ್ಯಕ್ಕೆ ಎಂಟ್ರಿ ಆಗಿರೋದ್ರಿಂದ ಅವರ ನಿವಾಸ ಕೂಡ ಇನ್ನು ಮೇಲೆ ಪವರ್ ಸೆಂಟರ್ ಆಗಿ ಬದಲಾಗುತ್ತೆ. ಅವ್ರನ್ನ ಸ್ವಾಗತ ಕೋರ್ಲಿಕ್ಕೆ ಅವರ ಅಭಿಮಾನಿಗಳ ದಂಡೆ ಈಗ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದೆ. DCM DK ಶಿವಕುಮಾರ್ ಅವರನ್ನು ನೋಡೋಕೆ ತಂಡೋಪತಂಡವಾಗಿ ಅಭಿಮಾನಿಗಳು ಹರಿದು ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಏರ್ಪೋರ್ಟ್ನಿಂದ ಹೊರಗಡೆ ಬರ್ತಾರೆ DCM DK ಶಿವಕುಮಾರ್. ಆ ಸಂದರ್ಭದಲ್ಲಿ ಅವ್ರನ್ನ ನೋಡೋಕೆ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಬರೋಷ್ಟು ಎಷ್ಟಿದೆಯೋ ಅಷ್ಟು ಸರಿ. ದೆಹಲಿಯ ಒಂದು ದೊಡ್ಡ ಡೆವಲಪ್ಮೆಂಟ್ ಅನ್ನು ಗೆದ್ದ ನಂತರ, ಪಟ್ಟದ ಸಿದ್ಧತೆಯನ್ನ ಖಾತ್ರಿಪಡಿಸಿಕೊಂಡ ನಂತರ DCM DK ಶಿವಕುಮಾರ್ ದೆಹಲಿಯ ಯುದ್ಧವನ್ನು ಗೆದ್ದು ಬಂದಿರೋ ರೀತಿಯಲ್ಲಿ ಅವರ ಮುಖದಲ್ಲಿ ಮಂದಹಾಸ ಇದೆ. ಅದರ ಜೊತೆಗೆ ಅಭಿಮಾನಿಗಳು ಅವರನ್ನು ಸ್ವಾಗತಿಸೋದಕ್ಕೆ ಕಾದು ನಿಂತಿದ್ದಾರೆ. ಈಗ DCM DK ಶಿವಕುಮಾರ್ ಅವರು ಆಗಮಿಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕೆಂಪೇಗೌಡ ಏರ್ಪೋರ್ಟ್ನ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ದೆಹಲಿಯಿಂದ ಈಗ ಜಸ್ಟ್ ಲ್ಯಾಂಡ್ ಆಗಿ ಏರ್ಪೋರ್ಟ್ನ ಹೊರಗಡೆ DCM DK ಶಿವಕುಮಾರ್ ಆಗಮಿಸ್ತಾ ಇದ್ದಾರೆ. ಭಾರಿ ಭದ್ರತೆಯೊಂದಿಗೆ DCM DK ಶಿವಕುಮಾರ್ ಈಗ ಏರ್ಪೋರ್ಟ್ನಿಂದ ಹೊರಗಡೆ ಬಂದಿದ್ದಾರೆ. ಅವರಿಗೋಸ್ಕರ ಅವರ ಹೊಸ ಬೆಂಜ್ ಕಾರ್ ಕಾಯ್ತಾ ಇದೆ. ಆ ಬೆಂಜ್ ಕಾರ್ನ ಏರಿ ಈಗ ಅವರು ತಮ್ಮ ಸದಾಶಿವನಗರದ ನಿವಾಸಕ್ಕೆ ತೆರಳುತ್ತಾರೆ. ದೆಹಲಿಯ ಪ್ರಹಸನವನ್ನ ಗೆದ್ದ ನಂತರ ದೆಹಲಿಯ ರಾಜಕೀಯ ಮೇಲಾಟದಲ್ಲಿ ತಮ್ಮ ಕೈಯನ್ನ ಬಲಪಡಿಸಿಕೊಂಡು ಎಲ್ರಿಗಿಂತ ಕೈ ಮೇಲಕ್ಕೆ ಎತ್ತಿ ಒಂದು ರೀತಿಯಾಗಿ ಯಶಸ್ಸು ಸಾಧಿಸಿರುವಂಥ DCM DK ಶಿವಕುಮಾರ್ ಈಗ ದೆಹಲಿಯಿಂದ ವಾಪಸ್ ಆಗಿದ್ದಾರೆ. ಅವರ ಹೊಸ ಬೆಂಜ್ ಕಾರ್ನಲ್ಲಿ ಈಗ ಅವರು ತೆರಳುತ್ತಾ ಇದ್ದಾರೆ. ಆ ಒಂದು ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಒಂದು ನಿರೀಕ್ಷೆ ಇತ್ತು, ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅಂತ. ಬಟ್ ಕಾಂಗ್ರೆಸ್ನ ಹೈಕಮಾಂಡ್ನ ಕಟ್ಟಪ್ಪಣೆ ಇರೋದ್ರಿಂದ ಆ ಕಟ್ಟಪ್ಪಣೆಯನ್ನು ಕಾಂಗ್ರೆಸ್ನ ಕಟ್ಟಪ್ಪ ಯಾವತ್ತೂ ಕೂಡ ಮೀರೋದಿಲ್ಲ. ಹೀಗಾಗಿ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡದೆ DCM DK ಶಿವಕುಮಾರ್ ತೆರಳಿದ್ದಾರೆ. ಆ್ಯಂಡ್ ಈಗ ತಮ್ಮ ನಿವಾಸವನ್ನು ತಲುಪಿದ ನಂತರ ಮತ್ತೊಂದು ಪವರ್ ಸೆಂಟರ್ ಆಗಿ ಅವರ ನಿವಾಸ, ಅಂದರೆ ಅವರ ಸದಾಶಿವನಗರದ
ಕೆಂಕೇರಿ ನಿವಾಸ ಮತ್ತೊಂದು ಪವರ್ ಸೆಂಟರ್ ಆಗಿ ಬದಲಾಗುತ್ತೆ. ಈಗಾಗಲೇ DCM DK ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದ ಸುರೇಶ್ ಅವರ ನಿವಾಸ ಒಂದಷ್ಟು ಹೊತ್ತಿನ ಕಾಲ ಪವರ್ ಸೆಂಟರ್ ಆಗಿತ್ತು. ಈಗ ಖುದ್ದಾಗಿ DCM DK ಶಿವಕುಮಾರ್ ಬೆಂಗಳೂರಿಗೆ ಆಗಮಿಸಿರೋದ್ರಿಂದ ಅವರ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆ ಇನ್ನು ಮೇಲೆ ಗರಿಗೆದರುತ್ತೆ. ಸೊ ಅವರು ಏರ್ಪೋರ್ಟ್ಗೆ ಬಂದು ಲ್ಯಾಂಡ್ ಆಗಿ ಹೊರಗಡೆ ಬಂದಂಥ ಎಕ್ಸ್ಕ್ಲೂಸಿವ್ ವಿಜುವಲ್ಸನ್ನು ನ್ಯೂಸ್ ಫಸ್ಟ್ನಲ್ಲಿ ಗಮನಿಸಿದ್ರಿ. ಭಾರಿ ಭದ್ರತೆಯೊಂದಿಗೆ ಏರ್ಪೋರ್ಟ್ನಿಂದ DCM DK ಶಿವಕುಮಾರ್ ಬಂದಿದ್ದರು ಆ್ಯಂಡ್ ಈಗ ಏರ್ಪೋರ್ಟ್ನಿಂದ ನಿರ್ಗಮಿಸಿದ್ದಾರೆ. ಸರ್ ಫೈಟ್ ವೇಟ್ ಮಾಡ್ತಾ ಇದೀವಿ ಸರ್ ಎಲ್ಲ ವೇಟ್ ಮಾಡ್ತಾ ಇದೀವಿ ಸರ್ ಸ್ವಲ್ಪ ಜಾಗ ಬಿಡಿ ಬಿಡಿ ಸರ್ ಫೈಟ್ ವೇಟ್ ಮಾಡ್ತಾ ಇದೀವಿ ಸರ್ ಎಲ್ಲ ವೇಟ್ ಮಾಡ್ತಾ ಇದೀವಿ ಸರ್. ಒಂದು ಹಾಡಿನ ಸಾಲು ನೆನಪಾಗ್ತಾ ಇದೆ. ಇದೇ ನನ್ನ ಉತ್ತರ ಅನ್ನುವಂಥ ಹಾಡಿದೆಯಲ್ಲ, ಒಂದು ಹಳೇ ಹಾಡು. ಆ ಥರ ನನ್ನ ಉತ್ತರ ಇಷ್ಟೇ ಅಂತ ಹೇಳಿ ಮಾಧ್ಯಮಗಳನ್ನು ಕಂಡ ಕೂಡಲೇ ಕೈ ಮುಗಿದು ಅಲ್ಲಿಂದ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ನೀಡದೆ DCM DK ಶಿವಕುಮಾರ್ ತೆರಳಿದ್ದಾರೆ. ಸರ್, ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಮಾಧ್ಯಮಗಳು ಕೇಳಿದಂಥ ಒಂದು ಪ್ರಶ್ನೆಗೆ ಕೈ ಎತ್ತಿ ಮುಗಿದು ತಮ್ಮ ಹೊಸ ಬೆಂಜ್ ಕಾರನ್ನು ಏರಿ ಏರ್ಪೋರ್ಟ್ನಿಂದ DCM DK ಶಿವಕುಮಾರ್ ನಿರ್ಗಮಿಸಿದ್ದಾರೆ. ಬಹುಶಃ ಈ ಒಂದು ಫ್ರೇಮನ್ನು ನೋಡ್ತಾ ಇದ್ರೆ ಒಂದು ಗ್ರ್ಯಾಂಡ್ ಎಂಟ್ರಿ ಅಂತ ಅನಿಸುತ್ತೆ. ಮುಂದಿನ ಪೊಲಿಟಿಕಲ್ ಸಿನಾರಿಯೋಗೆ DCM DK ಶಿವಕುಮಾರ್ ನೋಡಿ ಎಷ್ಟು ರಿಚ್ ಆಗಿದೆ ಆ ಒಂದು ವಿಜುವಲ್ಸ್. ಅಂದರೆ ಗ್ರ್ಯಾಂಡ್ ಎಂಟ್ರಿ ಪಡ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನೋಡಿ. ಅವರ ಸುತ್ತ ಭದ್ರತಾ ಪಡೆಗಳು, CISF ಸಿಬ್ಬಂದಿ ಇದ್ದಾರೆ, ಪೊಲೀಸರು ಸುತ್ತುವರೆದಿದ್ದಾರೆ. ಅವರ ಬಾಡಿಗಾರ್ಡ್ಸ್ ಕೂಡ ಬಹುಶಃ ಇರ್ಬೋದೇನೋ ಅಲ್ಲಿದ್ದಾರೆ. ಆ್ಯಂಡ್ ಈ ಒಂದು ಭಾರಿ ಭದ್ರತೆಯೊಂದಿಗೆ ಒಂದು ಗ್ರ್ಯಾಂಡ್ ಎಂಟ್ರಿಯನ್ನು ಪಡ್ಕೊಂಡು ಬೆಂಗಳೂರಿಗೆ ತಮ್ಮ ಹೊಸ ಬೆಂಜ್ ಕಾರನ್ನು ಏರಿ DCM DK ಶಿವಕುಮಾರ್ ಏರ್ಪೋರ್ಟ್ನಿಂದ ನಿರ್ಗಮಿಸಿದ್ದಾರೆ. ಅವರ ಮಾತಿಲ್ಲ, ಬಟ್ ಅವರ ನಮಸ್ಕಾರ ಎಲ್ಲವನ್ನೂ ಕೂಡ ಹೇಳ್ತಾ ಇದೆ. ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಬಟ್ ಯುದ್ಧ ಗೆದ್ದಿರುವಂಥ ಖುಷಿ ಅವರ ಮುಖದಲ್ಲಿ ಕಾಣಿಸ್ತಾ ಇದೆ. ಸರ್ ಫೈಟ್ ವೇಟ್ ಮಾಡ್ತಾ ಇದೀವಿ ಸರ್ ಎಲ್ಲ ವೇಟ್ ಮಾಡ್ತಾ ಇದೀವಿ ಸರ್ ಸ್ವಲ್ಪ ಜಾಗ ಬಿಡಿ ಬಿಡಿ ಸರ್ ಫೈಟ್ ವೇಟ್ ಮಾಡ್ತಾ ಇದೀವಿ ಸರ್ ಎಲ್ಲ ವೇಟ್ ಮಾಡ್ತಾ ಇದೀವಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.